ಇದು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಇತಿಹಾಸಕ್ಕೆ ಒಂದು ದೊಡ್ಡ ದಿನ. ನನ್ನ ದಿನ ಅಲ್ಲ, ಇದು ನಿಮ್ಮ ದಿನ. ಒಬ್ಬ ಪಕ್ಷದ ಕಾರ್ಯಕರ್ತನ ನೋವು, ದುಃಖ, ದುಮಾನ, ಶ್ರಮ, ಪಕ್ಷದಲ್ಲಿ ತಾವೆಲ್ಲ ದುಡಿತಾ ಇದ್ದೀರಿ. ಎಷ್ಟೋ ಜನ ಕಾರ್ಯಕರ್ತರಿಗೆ ಯಾವ ಅವಕಾಶನೂ ಸಿಗುವುದಿಲ್ಲ. ಆದರೆ ಈ ತ್ರಿವರ್ಣ ಧ್ವಜ ಇದನ್ನು ನಂಬಿಕೊಂಡು, ಪಕ್ಷನ ನಂಬಿಕೊಂಡು, ನಾನು ಆಗಾಗ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಅಂತೇಳಿ. ಹಂಗೆ ಒಂದು ಮೂಮೆಂಟ್ ಅಲ್ಲಿ ಈ ಪಕ್ಷ ಪ್ರಾರಂಭ ಆಗಿ ಇವತ್ತು ಈ ದೇಶವನ್ನ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ. ಇವೆಲ್ಲ ಕೊಟ್ಟು ನಾವೆಲ್ಲ ಅದರ ಮೇಲೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಬೆಳಗ್ಗೆ 4:15 ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಆ ಪ್ರಮಾಣ ವಚನದ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಶ್ರಮ ಇದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಬೇಕಾದಷ್ಟು ಈ ಪಕ್ಷ 136 ಸೀಟು ಬರ್ತದೆ ಅಂತ ನಾನು ಹೇಳಬೇಕಾರೆ ಚುನಾವಣಾ ಮುಂಚಿತವಾಗಿ ಕೆಲವರು 90 ಬರ್ತದೆ, ಕೆಲವರು 100 ಬರ್ತದೆ, ಕೆಲವರು 110 ಬರ್ತದೆ, ದಳದವ್ರ ಹತ್ರ ಹೋಗ್ಬೇಕು, ಇಂಡಿಪೆಂಡೆಂಟ್ ಹೋಗ್ಬೇಕು, ಎಲ್ಲ ಏನೇನೋ ಮಾತಾಡ್ತಿದ್ರು. ನಮ್ಮ ಪಕ್ಷ ಲೀಡರ್ಗಳು ಮಾತಾಡ್ತಿದ್ರು. ನನ್ನ ಆತ್ಮವಿಶ್ವಾಸ, ಇದೇ ಜಾಗದಲ್ಲಿ ಪ್ರತಿಜ್ಞಾ ಸ್ವೀಕಾರ ಮಾಡಿ ನೀವು ಕೂಡ ನಿಮ್ಮ ಪಂಚಾಯತಿಗಳಲ್ಲಿ, ನಿಮ್ಮ ಮುನ್ಸಿಪಾಲ್ಟಿಲಿ ಆವತ್ತಿನ ಕಾಲದಲ್ಲಿ ಯಾರಿಗೂ ಝೂಮ್ ಏನು ಅಂತ ಗೊತ್ತಿರಲಿಲ್ಲ. ಆ ಒಂದು ವಿಚಾರಧಾರೆಗಳನ್ನು ಬಿಜೆಪಿಯವ್ರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 12,000 ಕಡೆ ನೀವು ಇಬ್ಬರು ಕೂಡ ಇದೇ ಜಾಗದಿಂದ, ಈ ಬಿಲ್ಡಿಂಗು ಈಗ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇದಕ್ಕೆ ನಾವು ಅದಕ್ಕೊಂದು ಹೊಸ ರೂಪ ಕೊಟ್ಟು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದೆ. ಆ ಪ್ರತಿಜ್ಞೆ ಸ್ವೀಕಾರ ಮಾಡಿ ಇವತ್ತು ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ ಸ್ವೀಕಾರವನ್ನು ಮಾಡಿದ್ದೇನೆ 6 ವರ್ಷದ ನಂತರ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದರೆ, ಈಗ ಮುಗಿದ ತಕ್ಷಣ ನಂದು ಅಲ್ಲಿ ಪ್ರಮಾಣ ವಚನ ಮುಗಿದ ತಕ್ಷಣ ಕ್ಯಾಬಿನೆಟ್ ಇತ್ತು. ಆಮೇಲೆ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮಹಾತ್ಮ ಗಾಂಧೀಜಿಯವ್ರಿಗೆ, ಬಸವಣ್ಣವ್ರಿಗೆ, ಕೆಂಪೇಗೌಡರಿಗೆ ಹೂನಾರ ಹಾಕಿದ್ದೀನಿ. ನಾಳೆ ಬೆಳಿಗ್ಗೆ ಇನ್ನು ಬಾಬು ಜಗಜೀವನ್ ರಾಮ್ದು, ವಾಲ್ಮೀಕಿದು ಪುತ್ಥಳಿ ಇದೆ, ಅದಕ್ಕೂ ಕೂಡ ಬೆಳಗ್ಗೆ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಸೊ ಅವರೆಲ್ಲ ಬಹಳ ಪ್ರಮುಖವಾದಂಥ ನಾಯಕರುಗಳು, ಈ ದೇಶಕ್ಕೆ ಸೇವೆಯನ್ನು ಮಾಡಿದಂಥವ್ರು, ಮಾರ್ಗದರ್ಶನ ಕೊಟ್ಟವರು, ಬೆಂಗಳೂರಿಗೆ ಮಾಡಿದವರು. ಸೊ ಅವ್ರಿಗೆ ಸಲ್ಲಿಸಬೇಕು ಅಂತೇಳಿ ಅದನ್ನು ಸಲ್ಲಿಸಿ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟಲ್ಲಿ ಅನೇಕ ತೀರ್ಮಾನವನ್ನು ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬರೋದು ಎಲ್ಲರಿಗೂ ಪಾಪ, ನೀವು 2 ಗಂಟೆಗೆ ಬಂದವರು 7 ಗಂಟೆ ಕಾಯ್ದಿದ್ದೀರಿ, ನನಗೆ ಕ್ಷಮಿಸಬೇಕು. ನಾನು ನಿಮ್ಮನ್ನೆಲ್ಲ ಬಹಿರಂಗ ಒಂದು ಸ್ಟೇಡಿಯಂನಲ್ಲೋ ವಿಧಾನಸೌಧದ ಮುಂದೆನೋ ಮಾಡಬೇಕು ಅಂತಿತ್ತು. ಈ ನಮ್ಮ ಹುಡುಗರುಗಳು ಅವರೆಲ್ಲ ಸೇರಿ ನನಗೆ ಗೊತ್ತಿಲ್ಲದೆ 1700 ಬಸ್ಸೇನೋ ಬುಕ್ ಮಾಡಿಬಿಟ್ಟಿದ್ರಂತೆ. ತಿರ್ಗಾ ಬೇರೆ ಬೇರೆ ಕಡೆ ಎಲ್ಲ ಬರೀ ನಮ್ಮ ಜಿಲ್ಲೆಯಿಂದನೇ ಅಷ್ಟು ಬುಕ್ ಮಾಡಿಬಿಟ್ಟಿದ್ರಂತೆ, ಬೆಂಗಳೂರು ಸುತ್ತಮುತ್ತಲು. ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ವಿಪರೀತ ಇತ್ತು. ಕೊನೆಗೆ ಹೈಕಮಾಂಡ್ ಅವ್ರಿಗೆ ಏನೇನು ಗೊತ್ತಾಯ್ತೋ ಗೊತ್ತಾಗಲಿಲ್ಲ. ಇದೊಂದು ದೊಡ್ಡ ತಿರ್ಗಾ ವಿಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಅವ್ರು ಸಲಹೆ ಕೊಟ್ಟರು ನಮಗೆ. ಸೊ ನಾನು ಸ್ಟೇಡಿಯಮನ್ನು ಮಾಡಬೇಕು, ನಾನು ಸಿದ್ದರಾಮಯ್ಯನವರಿಬ್ಬರು ಸೇರಿ ಇದನ್ನು ವಿಧಾನಸೌಧ ಮುಂದೆ ಯಾರು ಮಾಡಬೇಕು, ಇಲ್ಲ ಸ್ಟೇಡಿಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಆದರೆ ಕೊನೆಗೆ ಆಗಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ವರಿಷ್ಠರೆಲ್ಲ ಸೇರಿ
ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಮಾರ್ಗದರ್ಶನ ಕೊಟ್ಟರು. ಸ್ವಲ್ಪ ಸಿಂಪಲ್ ಆಗಿರಲಿ ಡಿ ಕೆ ಅಂತೇಳಿ. ಸೊ ಒಪ್ಕೊಂಡೆ ನಾನು. ಸೊ ಅದಕ್ಕೆ ಜಾಸ್ತಿ ಜನ ಕಾರ್ಯಕರ್ತರಿಗೆ ನಾನು ಕೊಡೋಕ್ಕಾಗಿರಲಿಲ್ಲ. ಸೊ ಯಾರು ಬಂದು ಅದನ್ನು ನೋಡೋಕ್ಕಾಗಲಿಲ್ಲ. ಇಲ್ಲೇ ಸುಮಾರು ಕಡೆ ಎಲ್ಲ ಡೈರೆಕ್ಟ್ಗೆ ಟಿ ವಿಲಿ ನೋಡಿದ್ರಿ. ಇಲ್ಲೇ KPCCಲಿ ಇದನ್ನು ನೀವೆಲ್ಲ ಗಮನಿಸಿದ್ದೀರಿ. ನಾನು ಇವತ್ತು ಬೆಳಿಗ್ಗೆ ನಾವು ಕಾಂಗ್ರೆಸ್ ಕಚೇರಿನ ಹೊಸ ಕಾಂಗ್ರೆಸ್ ಕಚೇರಿನ ಕಟ್ಟುವಂಥ ಭೂಮಿ ಪೂಜೆ ಇಟ್ಕೊಂಡಿದ್ದೆ. ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬ್ರು ಹೇಳಿದ್ರು ಇನ್ನೊಂದು ದಿನ ಮಾಡೋಣ ಅದನ್ನು. ಅಲ್ಲಿ ನನ್ನ ಪ್ರಿಪ್ರೇಷನ್ ಕೆಲಸ ಎಲ್ಲ ಪ್ರಾರಂಭ ಆಗೋಗಿತ್ತು. ಅಲ್ಲೊಂದು ಹೊಸ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅದನ್ನು ಬೆಳೆಸಬೇಕು ಅಂತೇಳಿ ನಾವು ಮಾಡಿದ್ದು. ಸೊ ಫಿಕ್ಸ್ ಆಗೋಗಿತ್ತು, ಕಲ್ಲು ಎಲ್ಲ ಆಗೋಗಿದೆ. ಸೊ ಆಗಲಿ ಅಂತ ನಾನು ಅಧ್ಯಕ್ಷರಾಗಿರುವಾಗ ಅದನ್ನು ಭೂಮಿ ಪೂಜೆ ಮಾಡಬೇಕು ಅಂತ. ರಾಹುಲ್ ಗಾಂಧಿ ಇಲ್ಲ ನಿನ್ನ ಹೆಸರೇ ಯಾಕೆ ಮಾಡ್ತೀವಿ ತಲೆ ಕೆಡ್ಸ್ಕೋಬೇಡ ಅಂತೇಳಿ ಅವರು ಹೇಳಿದ್ರು. ಸೊ ಇವತ್ತು ಕೂಡ ನಾನು ಇವತ್ತು ಬೆಳಗ್ಗೆ ನನ್ನ ರಾಜೀನಾಮೆ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದೇನೆ. ಹೊಸ ಅಧ್ಯಕ್ಷನು ಕೂಡ ಈಗಾಗಲೇ ನೇಮಕ ಆಗಿದೆ. ನಾನು ಹೊಸ ಅವಕಾಶಗಳನ್ನು ಯಾವಾಗಲೂ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ. ಹೊಸ ಅವಕಾಶನ ಹುಡುಕೊಂಡು ಹೋದೋ. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದೋ. ತರಕಾರಿನ ಮಾರಿಸ್ತೋ, ಇನ್ನೊಂದು ಮಾಡ್ದೋ, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದೋ. ಸೊ ಬಸ್ಸು ಇಲ್ಲದೆ ಹೋದವನಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ ಅವ್ನಿಗೆಲ್ಲ 3 ಟೈಮ್ ಅಂತ ಮಾಡಿದ್ರು. ಸೊ ಪ್ರೆಸಿಡೆಂಟ್ ಆಗಿ ಇದ್ಕೊಂಡು ಇನ್ನೂ ಚಾರ್ಜೇ ತೊಗೊಂಡಿರಲಿಲ್ಲ ನಾನು. ದಿನೇಶ್ ಅಧ್ಯಕ್ಷರಿದ್ದರು. 1 ಕೋಟಿ ರೂಪಾಯಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಹೋಲಿ ಫ್ರೀಯಾಗಿ ಅಂತೇಳಿ ಆವತ್ತಿನ ಕಾಲದಲ್ಲಿ ಮಾಡಿದೆ. ಸೊ ಅವತ್ತೇನು ತೀರ್ಮಾನ ಮಾಡಿದೆ ಅದು ರಾಷ್ಟ್ರಕ್ಕೆ ತೀರ್ಮಾನ ಆಯಿತು. ಬೆಂಗಳೂರಲ್ಲಿ ತೀರ್ಮಾನ. ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ಬರು ಇದ್ದು ಕೂತ್ಕೊಂಡು ಮಾತಾಡ್ತಿದ್ದೋ. ಆ ಸಮಸ್ಯೆ ನೋಡಿದೆ. ಯಾರೋ ನಮ್ಮ ಯಾದಗಿರಿ ಹುಡುಗರು ಬಂದರು. 700 ರೂಪಾಯಿ ಅಂತ ಯಾದಗಿರಿಗೆ 3 ಟೈಮ್ ಕೊಡಬೇಕು, 2100 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ರು. ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗಲಿಲ್ಲ ಅಂದರೆ ಇನ್ನೇಂತಕ್ಕಾಗೋದು ಅಂತೇಳಿ ತೀರ್ಮಾನ ಮಾಡ್ದು. ಸೊ ಆಮೇಲೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರದೆ ಇಡೀ ಗೌರ್ಮೆಂಟು ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕಿ ಹೋಗ್ತಾ ಇದ್ದೀವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾದ್ರು ಕೊಡಬೇಕಲ್ಲ, ವಿಚಾರವನ್ನು ಮಾಡಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನಾನು ಬಿಡೋನಲ್ಲ ನಾನು ಇಲ್ಲಿ. ಏಕೆಂದರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗು. ನನ್ನ ಕಾರ್ಯಕರ್ತರೇ ಉಸಿರು. ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಘೆ ಹೊಸ ಬೆಳಕನ್ನು ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ನಾನಷ್ಟು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತಿದ್ದವು ನಾನು. ಆಮೇಲೆ 10ನೇ ಕ್ಲಾಸ್ಗೆ ನಿಂತೆ, ತಿರ್ಗಾ PUCಗೆ ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ ಆರಾಧ್ಯವನ ನಮ್ಮ ಸಂಪಂಗಿ ಅವನೇ ಕೇಳಿ. ಸಂಪಂಗಿ ಅವನು ನಮ್ಮ ಸೆಕ್ರೆಟ್ರಿ RC ಕಾಲೇಜ್ಗೆ, ನಾನು SGRC ಕಾಲೇಜಿಗೆ ಸೆಕ್ರೆಟ್ರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ಇಲ್ಲಿ ನಾರಾಯಣ ಸ್ವಾಮಿ ಕೂತ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಮಂತ್ರಿ ಆದಾಗ. ಡಿಸ್ಟಿಕ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ ಡಿಸ್ಟಿಕ್ಕು. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೊರ್ಕೆ, ಸ್ಟೇಟ್ NSU ಅಧ್ಯಕ್ಷರಾಗಿದ್ದರು. ಅವರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ದು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದು ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನು ಹೇಳ್ಕೊಂಡು ಬರ್ತಾ ಇದ್ದೇವೆ. ಸೊ ಹಂಗೆ ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡು ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ನು ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನು ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದ್ದಾರಲ್ಲ ಕಾರ್ಯಕರ್ತರು ಅಂತೇಳಿ ಆ ಮೀಡಿಯಾದವರು BJPಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ.
7 ಗಂಟೆಯಿಂದ ಹೇಳ್ತಾ ಇದ್ದೀನಿ ಅಂದ್ರೆ 2 ಗಂಟೆಯಿಂದ ಇಲ್ಲಿ ಕಣೆ, ಬೆಳಗ್ಗೆ 7 ಗಂಟೆ. ಈ 7 ಗಂಟೆ ಅಲ್ಲ, 2ರಿಂದ 9 ಗಂಟೆ ಗಂಟೆ ಎಷ್ಟಾಯ್ತು? ಹಾ, 7 ಗಂಟೆಯಿಂದ ಕೂತಿದ್ದೀರಿ. ಸೊ ಹಂಗೆ ಈ ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ಕುವೆಂಪುರವರ ಚಿಂತನೆ ಮೇಲೆ ಮಾಡ್ತಾ ಇದ್ದೇವೆ. ಅಧಿಕಾರ ಬರೋದು 2 ವಿಚಾರಕ್ಕೆ. ಈ ವಿಚಾರಕ್ಕೆ ನಾವು ರಾಜಕಾರಣ ಮಾಡೋದು 2 ವಿಚಾರಕ್ಕೆ. ಪವರ್ ಕಮ್ ಫಾರ್ 2 ಥಿಂಗ್ಸ್. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಹಂಗೆ ಇವತ್ತು ನಾವೇನು ಈ ನಾವು ಒಂದಿನ ಇಲ್ಲೇನು ಹೇಳಿದೆ ಅಂತಂದ್ರೆ, ಈ ನಾನು ಅಧ್ಯಕ್ಷರಾಗಿ ಇದೇ ವೇದಿಕೆಯಲ್ಲಿ ಕೆಲವರೆಲ್ಲ ಇಲ್ಲಿದ್ದರು, ಕೆಳಗಡೆ ಇರೋರೆಲ್ಲ ಇದ್ದಾರೆ, ಮೇಲ್ಗಡೆ ಇವರೆಲ್ಲ ಇದ್ದರು. ನನ್ನ ಬಂಡೆ ಅಂತ ಕರಿತೀರಿ. ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸದ ಸಂಸ್ಕೃತಿ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಈ ಕಲ್ಲನ್ನ. ಮುಂದಕ್ಕೆ ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೋರಣಗಲ್ಲಾರು ಮಾಡ್ಕೊಳ್ಳಿ, ಯಾವ ಕಲ್ಲಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ. ಕೊನೆಗೆ ಈ ಮೆಟ್ಲ ಮೇಲೆ, ಈ ಕಲ್ಲಿನ ಮೆಟ್ಲ ಮೇಲೆ, ಈ ಬಂಡೆ ಕಲ್ಲಿನ ಮೇಲೆ ವಿಧಾನಸೌಧಕ್ಕೆ ಮೆಟ್ಲತ್ತುವಾಗಿ ಹೋಗ್ಬೇಕು ನೀವು ಅಂತ ಹೇಳಿ ಇಲ್ಲಿ ನಾನು ಹೇಳಿದ್ದೆ. ಹಂಗೆ ಇವತ್ತು ನಿಮ್ಮದು, ನನಗೆ ಗೊತ್ತಿದೆ ನಿಮ್ಮ ಭಾವನೆ ಏನು ಅಂತ, ಕಾರ್ಯಕರ್ತದ ಭಾವನೆ ಏನು ಅಂತ. ಈಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ಗ್ಯಾರಂಟಿ ಕಮಿಟಿಗಳು ಮಾಡಿದ್ದೇವೆ, ಬೇರೆ ಬೇರೆ ಮಾಡಿದ್ದೇವೆ, ಬೇರೆ ಬೇರೆ ಹಳೆವೆಲ್ಲ ಹೌಸಿಂಗ್ದು, ಮತ್ತೊಂದು ವಿದ್ಯಾರ್ಥಿಗಳಿಗೆ ಸ್ಕೂಲು, ಹಾಸ್ಪಿಟ್ಲ್ ಕಮಿಟಿ ಎಲ್ಲ ಇದೆ. ಇನ್ನೊಂದೇನೋ ನನ್ನ ತಲೆಯಲ್ಲಿದೆ, ಈಗ ನಾನು ಇದನ್ನು ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಈ ಮುಂದಕ್ಕೆ ಇನ್ನೊಂದು 600 ಏನೋ ಉಳ್ಕೊಂಡಿದ್ದೆ, ಒಂದೊಂದು ಕ್ಷೇತ್ರಕ್ಕೆ 3 ಜನಕ್ಕೆ ಕೊಡಬೇಕು ಅಂತ. ಇನ್ನೊಂದು 10 ದಿನದಲ್ಲಿ ಆ ಲಿಸ್ಟನ್ನ ಅನೌನ್ಸ್ಮೆಂಟ್ ನಾನೇ ಮಾಡ್ತೀನಿ. ಎಲ್ಲರಿಗೂ ಸಿಗದೆ ಇರ್ಬೋದು. ಎಲ್ಲ ಲೆವೆಲ್ಗೂ ಹೋಯ್ತದೆ ಬಿಡು, ಹಂಚ್ತೀವಿ. ನಾನು ಯಾವುದೋ ಲೇಬಲ್ ಹೇಳ್ತಾವ ಅನ್ಕೊಂಡಿದ್ದೆ. ಆಯ್ತಾಯ್ತು ಇರಿ, ಅದೆಲ್ಲ ಆಮೇಲೆ ಮಾತಾಡುವಂತೆ. ಸೊ ಹಂಗಿದೆ. ಈಗ ನಾವು ಪಕ್ಷ, ಇಡೀ ದೇಶ ಇವತ್ತು 3 ಜನ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಕೂಡ ಬಂದಿದ್ರು. ನಾಳೆ ನಾಡಿದ್ರಲ್ಲಿ ತಿರ್ಗಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಮಸ್ತಾಗೆ ನಾಮಿನೇಷನ್ಗೆ ಫೈಲ್ ಮಾಡ್ತಾರೆ. ಅದಕ್ಕೆ ಅವ್ರ ಟೈಮು ಯಾವಾಗ ಬೇಕಾದ್ರೂ ಬರ್ತಾರೆ. ಬಹುಶಃ ತಿರ್ಗಾ ನಮ್ಮ ಕೆಲವು ವರಿಷ್ಠ ನಾಯಕರುಗಳು ಕೂಡ ಅದಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.